ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಕೆಲಸ ಕೊಡ್ತೀವಿ ಅಂತ ಹಣ ಕೇಳಿದ್ರೆ ನಂಬೋದಕ್ಕೆ ಹೋಗಬೇಡಿ. ಸ್ವಉದ್ಯೋಗದ ಆಫರ್ ಮಾಡಿ ಹಣ ಕೇಳ್ತಾರೆ, ಹುಷಾರಾಗಿರಿ. ಹಣ ಹೂಡಿಕೆ ಮಾಡಿ ಕೆಲಸ ಕೊಡ್ತೀವಂತ ಹೇಳಿ ಮುಖದ ಮೇಲೆ ಟೋಪಿಯನ್ನು ಹಾಕ್ತಾ ಇದ್ದಾರೆ. ಕೆಲಸ ಕೊಡ್ತೀವಿ ಅಂತ ಹಣ ಕೇಳಿದ್ರೆ ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ಇಲ್ಲಿ ಸ್ವಉದ್ಯೋಗದ ಆಫರನ್ನು ಮಾಡಿ ಹಣ ಕೇಳ್ತಾ ಇದ್ದಾರೆ. ಸೊ ನೀವು ಕೂಡ ಹುಷಾರಾಗಿರಬೇಕು. ಹಣ ಹೂಡಿಕೆ ಮಾಡಿ ಕೆಲಸ ಕೊಡ್ತೀವಂತ ಹೇಳಿ ಮಕ್ಬಲ್ ಟೋಪಿಯನ್ನು ಹಾಕಿದ್ದಾರೆ. ಸೊ ಈಗಾಗಲೇ ಕೋಟಿ ಕೋಟಿ ಹಣ ಜೇಬಿಗಿಳಿಸ್ಕೊಂಡು ಪ್ರೇಮಿಗಳು ಈಗ ಪರಾರಿಯಾಗಿದ್ದಾರೆ. ಹಾವೇರಿಯಲ್ಲಿ ಕಣ್ಣೀರಾಗ್ತಾ ಇದ್ದಾರೆ ಹಣ ಹೂಡಿಕೆ ಮಾಡಿದಂತಹ ನೂರಾರು ಮಹಿಳೆಯರು. ಇದರಲ್ಲಿ ಸಾಕಷ್ಟು ಮಹಿಳೆಯರು ಹಣವನ್ನು ಹೂಡಿಕೆ ಮಾಡಿದ್ರು, ಈಗ ಲಾಸ್ ಆಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಹಣವನ್ನು ಹೂಡಿಕೆ ಮಾಡಿದ್ರು ನೂರಾರು ಜನರು. ಹಾವೇರಿಯಲ್ಲಿ SLV ಮಹಿಳಾ ಮಾರ್ಟ್ ಕಂಪನಿಯಿಂದ ದೊಡ್ಡ ಮಟ್ಟದ ರೀತಿಯಲ್ಲಿ ದೋಖಾ ಆಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಈಗಾಗಲೇ ಪಂಗನಾಮ ಹಾಕಿ ವಿನಾಯಕ, ಅನ್ವೇರಿ ಮತ್ತು ರಮ್ಯಾ ಇಬ್ಬರು ಕೂಡ ಪರಾರಿಯಾಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಸೊ ಯಾರೆಲ್ಲ ಹೂಡಿಕೆ ಮಾಡಿದ್ರು ಅವರಂತೂ ದೊಡ್ಡ ಮಟ್ಟದ ರೀತಿಯಲ್ಲಿ ಲಾಸಲ್ಲಿ ಇದ್ದಾರೆ. ಇವರಿಬ್ಬರ ಮೇಲೆ ಈಗ ಹಾವೇರಿ ನಗರ ಠಾಣೆಗೆ ದೂರು ಕೂಡ ನೀಡಿದ್ದಾರೆ. ಯಾರೆಲ್ಲ ಹೂಡಿಕೆ ಮಾಡಿ ತುಂಬಾ ನೋವಿನಲ್ಲಿದ್ದಾರೆ, ಎಲ್ಲ ದುಡ್ಡನ್ನು ಕಳ್ಕೊಂಡು ಅವರಿಗಾಗಲೇ ಠಾಣೆಗೆ ದೂರನ್ನು ಸಹಿತ ನೀಡಿದ್ದಾರೆ. ಲಕ್ಷ ಲಕ್ಷ ಬಂಡವಾಳವನ್ನು ಹಾಕಿಸ್ಕೊಂಡು ಗೃಹ ಕೆಲಸ ಕೊಡ್ತೀವಿ ಅಂಥೇಳಿ ವಂಚನೆಯನ್ನು ಮಾಡಿದ್ದಾರೆ ಈ ಇಬ್ಬರು ಆರೋಪಿಗಳು. ಸೊ ಇದು ಮಹಿಳೆಯರನ್ನು ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲರನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ನೀವು ಹಣ ಹೂಡಿಕೆ ಮಾಡಿದ್ರೆ ನಿಮಗೆ ಕೆಲಸ ಸಿಗುತ್ತೆ ಹಾಗೆ ಹೀಗೆ ಅಂಥೇಳಿ ಅವರಿಗೆ ದುಡ್ಡನ್ನು ಹಾಕಿಸ್ಕೊಂಡು ಅವ್ರ ಹತ್ರ ಈ ರೀತಿ ವಂಚನೆಯನ್ನು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಇದೀಗ ಬೃಹತ್ ಮೋಸ ಜಾಲವೊಂದು ಪತ್ತೆಯಾಗಿರುವಂಥದ್ದು. ಏನು ಮುಗ್ಧ ಮಹಿಳೆಯರನ್ನು ನಂಬಿಸಿ ಈಗ ಯುವಕ ಮತ್ತು ಯುವತಿ ಮೋಸ ಮಾಡಿರುವಂತಹ ಘಟನೆ ಈಗ ಹಾವೇರಿ ನಗರ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಇಲ್ಲಿ ಈಗ ಸದ್ಯ ಏನಂತಂದರೆ ವಕೀಲರಿದ್ದಾರೆ, ಜೊತೆಗೆ ಮೋಸ ಹೋಗಿರ್ತಕ್ಕಂಥ ಮಹಿಳೆಯರಿದ್ದಾರೆ. ಮಹಿಳೆಯರಿಗೆ ಸ್ವ ಉದ್ಯೋಗ ಕೊಡುವ ನೆಪದಲ್ಲಿ ಸುಮಾರು 8 ರಿಂದ 10 ಕೋಟಿ ಹಣವನ್ನು ಈಗಾಗಲೇ ದೋಚಿರುವಂಥದ್ದು ರಮ್ಯಾ ಮತ್ತು ಹಾಗೂ ವಿನಾಯಕನವರು. ಇಲ್ಲೆಲ್ಲ ಮಹಿಳೆಯರಿದ್ದಾರೆ, ನೀವೆಲ್ಲ ನೋಡ್ತಾ ಇರ್ಬೋದು. ನಮ್ಮ ಕ್ಯಾಮ್ರಾಮನ್ ಕೂಡ ತೋರಿಸ್ತಾ ಹೋಗ್ತಾರೆ. ಜೊತೆಗೆ ಅಲ್ಲಿ ಕೂಡ ಏನಂತಂದರೆ ಮಹಿಳೆಯರು ಕೂಡ ಇದ್ದಾರೆ, ಜನರು ಕೂಡ ಬಂದಿದ್ದಾರೆ. ತಾವು ಕಷ್ಟಪಟ್ಟು ದುಡಿದಂತಹ ಹಣವನ್ನು ಈಗ ಏನಂತಂದರೆ SLV ಮಹಿಳಾ ಮಾರ್ಟ್ ಅನ್ನುವಂತಹ ಒಂದು ಸಂಸ್ಥೆಗೆ ಹಾಕುವ ಮೂಲಕ ಅಲ್ಲಿ ಅಗರಬತ್ತಿಯನ್ನು ಕೊಡ್ತಾರೆ, ಜೊತೆಗೆ ಒಂದು ಮೇಣಬತ್ತಿಯನ್ನು ಕೊಡ್ತಾರೆ. ಅದನ್ನು ಪ್ಯಾಕ್ ಮಾಡಲಿಕ್ಕೆ ಏನಂತಂದರೆ ಅವರಿಂದನೇ ಹಣವನ್ನು ವಿನಿಯೋಗಿಸಿ ಇದೀಗ ಮೋಸ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಸೊ ಇದರ ಬಗ್ಗೆ ಮಾತನಾಡೋಕ್ಕೆ ಏನು ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥ ಮಹಿಳೆಯರು ಬೇರೆ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಇವಾಗ ನೀವು ಎಷ್ಟು ಹಣವನ್ನು ಮಾಡಿದ್ರಿ? ನಿಮಗೆ ಏನು ನಂಬಿಸಿದ್ರು ಮೊದಲು ಅವರು? ನಮಗೆ ಸ್ವ ಉದ್ಯೋಗ ಕೊಡ್ತೀವಿ, ಮನೆಯಿಂದಾನೇ ಕುತ್ಕೊಂಡು ನೀವು ಕೆಲಸ ಮಾಡ್ಬೋದು ಅಂತ ಹೇಳಿದರು ಸರ್. ಮೊದಲು ನಾವು ಅವ್ರ ಆಫೀಸಿಗೆ ಭೇಟಿ ಮಾಡಿದಾಗ ಆಮೇಲೆ ನಮ್ಗೆ ಹೇಳಿದರು, ನೀವು 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿರಿ, ನಿಮಗೆ ಪ್ರತಿ ತಿಂಗಳು ನಾವು ದುಡ್ಡು ಕೊಡ್ತಾ ಹೋಗ್ತೀವಿ. ನಿಮಗೆ ಅದ್ರ ಜೊತೆಗೆ ಊದ್ಬತ್ತಿನ ಪ್ಯಾಕಿಂಗ್ ಮಾಡಲಿಕ್ಕೆ ಹೇಳಿದರು ಸರ್. ಅವರು 5 kg ಊದ್ಬತ್ತಿನೂ ಕೊಟ್ಟಿದ್ರು ಸರ್. ಪ್ರತಿ ತಿಂಗಳನ್ನು ಪ್ಯಾಕಿಂಗ್ ಮಾಡಿ ಕೊಡ್ತಿದ್ವಿ. 2 ತಿಂಗಳು 3 ತಿಂಗಳು ನಮಗೆ ಕರೆಕ್ಟಾಗಿ ಅಮೌಂಟ್ ಹಾಕ್ತಾ ಬಂದರು ಸರ್. 20 ಅವ್ರು ಮೋಸ ಮಾಡ್ತಿದ್ರೆ ಅಂತ ನಿಮಗೆ ಯಾವಾಗ ಗೊತ್ತಾಯ್ತು? ನಾನು 3 ತಿಂಗಳು ಆದಮೇಲೆ 4ನೇ ತಿಂಗಳು ನನಗೆ ಅಮೌಂಟ್ ಹಾಕಲಿಲ್ಲ ಸರ್ ಅವರು. ಆವಾಗ ನಮಗೆ ನಾನು ಅವ್ರಿಗೆ ಹೋಗಿ ಕೇಳಿದೆ, ನಾನು ಇಲ್ಲ ನಾನು 8ನೇ ತಾರೀಕು ಕೊಡ್ತೀನಿ, 10ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದರು ಸರ್. ಅದಾದ್ಮೇಲೂ ಅವ್ರು ನನಗೆ ಇಲ್ಲ ನಿಮ್ಮದು ಸ್ವಲ್ಪ ಸಮಸ್ಯೆ ಭಾಳ ಇದೆ, ನೀವೇನಾದರೂ ಮತ್ತೆ ದುಡ್ಡಿದ್ರೆ ಹಾಕ್ರಿ ಅಂತಲೂ ನನಗೆ ಹೇಳಿದರು ಸರ್ ಅವರು. ಸಮಸ್ಯೆ ಏನಾದರೂ ಇದ್ದರೆ ಹೇಳ್ರಿ, ನಾನು ಮತ್ತೆ ನಿಮಗೆ ದುಡ್ಡೆಲ್ಲ ನಿಮಗೆ ಜಾಸ್ತಿ ಇನ್ವೆಸ್ಟ್ ಮಾಡಿದಷ್ಟು ಜಾಸ್ತಿ ಅಮೌಂಟ್ ಕೊಡ್ತಾ ಹೋಗ್ತೀವಿ ಅಂತ ಹೇಳಿದರು ಸರ್. ನಾವು ಅದು ಏನೋ ಒಂದು ನಂಬಿ ಮೋಸ ಹೋದ್ವಿ ಸರ್. ನಾವು ಬಂಗಾರನೆಲ್ಲ ಇಟ್ಟು ಅವರಿಗೆ ದುಡ್ಡು ಹಾಕಿದ್ವಿ ಸರ್. ಆ ದುಡ್ಡು ಹಾಕಿದ್ಮೇಲೆ ಅವ್ರು 1 ಕಂತು ಅಷ್ಟೇ ನಮಗೆ ದುಡ್ಡು ಹಾಕಿದ್ರು ಸರ್. ಅದ್ರ ಮೇಲೆ ನಮಗೆ 1 ರೂಪಾಯಿನೂ ದುಡ್ಡು ಕೊಡಲಿಲ್ಲ. 1 ವಾರ ಆಯಿತು ಸರ್. ಅವ್ರೀಗ ಎಲ್ಲಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ.
ಕ್ಯಾಶೇ ಕೊಟ್ಟಿದ್ವಿ ಸರ್, ಪ್ರತಿ ಸಲ ನಮಗೆ ಕ್ಯಾಶೇ ಕೊಡ್ರಿ ಅಂತ ಹೇಳ್ತಿದ್ರು ಸರ್. ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಂತಿರಲಿಲ್ಲ ಸರ್ ಅವರು. ಓಕೆ, ನಿಮ್ಮ ಹೆಸರಮ್ಮ? ನನ್ನ ಹೆಸರು ಸುಮಾ ಅಂತೇಳಿ ಸರ್. ಓಕೆ, ಇದಿಷ್ಟು ಮೋಸ ಒಳಗಾಗಿರುವಂತಹ ಮಹಿಳೆಯರು ಜನರ ಮಾತಾಗಿದೆ. ಇವರ ಪರವಾಗಿ ನ್ಯಾಯ ಕೊಡಿಸೋದಕ್ಕೆ ವಕೀಲರು ಕೂಡ ಬಂದಿರುವಂಥದ್ದು. ಲೀಗಲ್ ಆಗಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ನಿಜಕ್ಕೂ ಅವ್ರನ್ನ ಕೇಳೋಣ. ಸರ್, ಇವಾಗ ಎಷ್ಟು ಜನ ಬಂದು ನಿಮ್ಮ ಹತ್ರ ದೂರು ಕೊಟ್ಟಿದ್ದಾರೆ, ಸರ್ ನಾನು ಇಷ್ಟು ಮೋಸ ಹೋಗಿದ್ದೀನಿ, ನನಗೆ ಇಷ್ಟು ಇದೇ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ. ಈ ಪೊಲೀಸರು ಅವರು ಏನು ಹೇಳ್ತಾ ಇದ್ದಾರೆ, ಈ ಏನು ಪ್ರಕರಣಕ್ಕೆ ಓವರ್ ಆಲ್ ಹೇಳೋದಾದ್ರೆ? ಸರ್, ಇದು SLV ಮಹಿಳಾ ಮಾರ್ಕೆಟಿಂಗ್ ಆ್ಯಂಡ್ ಕಂಪನಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಮನೆಯಲ್ಲೇ ಕೆಲಸ ಕೊಡ್ತೇನೆ ಅಂತೇಳಿ ನಂಬಿಸಿ ಇವತ್ತು ನೀವು ಉದ್ದುಬತ್ತಿ ಪ್ಯಾಕಿಂಗ್ ಮಾಡೋದಿರ್ಬೋದು, ಕಸ್ಮರ್ಗೆ ಪ್ಯಾಕಿಂಗ್ ಮಾಡೋದಿರ್ಬೋದು, ಮೇಣಬತ್ತಿಗಳದ್ದು ಪ್ಯಾಕಿಂಗ್ ಮಾಡೋದಿರ್ಬೋದು, ಅವನ್ನೆಲ್ಲ ರಾ ಮೆಟೀರಿಯಲ್ಸ್ ಕೊಟ್ಟು ಪ್ಯಾಕಿಂಗ್ ಮಾಡಿಕೊಟ್ರೆ ನಿಮಗೆ ಪ್ರತಿ ತಿಂಗಳ ಕೊಡ್ತೀವಿ. ಬಟ್ ನಿಮಗೆ ಆ ಮೆಟೀರಿಯಲ್ಸ್ ಕೊಡಲಿಕ್ಕೆ ನಿಮಗೆ 20,000, 50,000, 1 ಲಕ್ಷ, ಹೈಯೆಸ್ಟ್ ನನಗೆ ಬಂದಿರೋದು 20 ಲಕ್ಷದವರೆಗೂ ಅಮೌಂಟ್ ಬಂದಿದೆ. 20 ಲಕ್ಷ ಹಾಕಿದ್ದಾರೆ ಇನ್ವೆಸ್ಟ್ಮೆಂಟ್ ಹೈಯೆಸ್ಟ್. ಈ ಥರದ್ದು ಸಾಕಷ್ಟು ಜನ ನನ್ನ ಕಡೆ ಒಂದು ಹತ್ತಿರ 200 ಜನದ ಲಿಸ್ಟ್ ತೊಗೊಂಡಿದ್ದೀನಿ. 200 ಅಮೌಂಟ್ ಸುಮಾರು ನನ್ನ ಲೆಕ್ಕದ ಪ್ರಕಾರ ಒಂದು 2 ಕೋಟಿ ಇದೆ ಈಗ ಸದ್ಯ ನನ್ನ ಕಡೆ 2 ರಿಂದ 3 ಕೋಟಿ ಇದೆ. 2 ಕೋಟಿ ಇಲ್ಲ, ಜಾಸ್ತಿನೇ ಆಗುತ್ತೆ. 2 ರಿಂದ 3 ಕೋಟಿ ಇದೆ. ಯಾಕಂದ್ರೆ ಒಬ್ಬರಿಗೆ 15 ಲಕ್ಷ 10 ಲಕ್ಷ ಇದೆ. 2 ರಿಂದ 3 ಕೋಟಿ ಅವ್ರಿಗೆ ಏನೇನು ಅವ್ರ ಹೆಸರಿನಂತೆ? ಸೊ ಅವರು ವಿನಾಯಕ್ ಕಾನ್ವೇರಿ ಅಂತ ಹೇಳ್ಬಿಟ್ಟು, ಇನ್ನೊಬ್ರು ರಮ್ಯಾ ಅಂತ ಹೇಳ್ಬಿಟ್ಟು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಈ ಕಂಪನಿಯ ಮ್ಯಾನೇಜರ್ ಆಗಿ ಹಾವೇರಿಯಲ್ಲಿ ಒಂದು ಸಂಸ್ಥೆನ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನಾನು ನೇರವಾಗಿ ಹೊಣೆ ಮಾಡ್ತಿರೋದು ಸರ್ಕಾರದವ್ರನ್ನ. ನಮ್ಮ ಹಾವೇರಿಯಲ್ಲಿ ಎಲ್ಲೂ ಕೂಡ ಉದ್ಯೋಗ ಮಾಡಲಿಕ್ಕೆ ಯಾವುದೇ ಒಂದು ದೊಡ್ಡ ಫ್ಯಾಕ್ಟ್ರಿಗಳಿಲ್ಲ, ಒಂದು ಯಾವುದೇ ಉದ್ಯೋಗದ ಸಂಸ್ಥೆಗಳಿಲ್ಲ. ಎಲ್ಲೂ ರೈತರಾಗೆ ದುಡಿಬೇಕು ಇಲ್ಲಿ ಹೊರತು ಕೂಲಿ ಕಾರ್ಮಿಕರಾಗೆ ದುಡಿಬೇಕು ಹೊರತು ಒಂದು ಯಾವುದೂ ಫ್ಯಾಕ್ಟ್ರಿ ಇಲ್ಲ. ಹೆಣ್ಮಕ್ಳು ಆ ಒಂದು ಆಸೆಯಿಂದ ಮನೆಯಲ್ಲೇ ಕೂತ್ಕೊಂಡು ದುಡಿತೀವೋ ಅನ್ನೋ ಒಂದು ಆಸೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದು ಇದನ್ನು ನೇರವಾಗಿ ಹೊಣೆನ ಶಾಸಕರನ್ನೇ ಮತ್ತು ಮಿನಿಸ್ಟ್ರುಗಳನ್ನೇ ಮತ್ತು ಈ ಸರ್ಕಾರನೇ ನಾನು ಮಾಡ್ತೀನಿ. ಸೊ ಇಷ್ಟು ವಕೀಲರ ಮಾತಾಗಿರುವಂಥದ್ದು. ನೊಂದ ಮಹಿಳೆಯರು ಕೂಡ ಮಾತಾಡಿದ್ದಾರೆ. ಅವರೆಲ್ಲರೂ ಕೂಡ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ವಕೀಲರು ಏನು ಹೇಳಿದ್ದಾರೆ ಆ ಪ್ರಕಾರವಾಗಿ ಸ್ವ ಉದ್ಯೋಗ ಮೂಲಕ ನಾವು ಮನೆಗೆ ಏನಂತಂದರೆ ಒಂದು ಆಸರೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪಾಪ ಅವರೆಲ್ಲ ಕೂಲಿ ಕಾರ್ಮಿಕರಾಗಿರ್ಬೋದು, ಮಿಡಲ್ ಕ್ಲಾಸ್ ಜನರು ಆಗಿರ್ಬೋದು ಬಂದು ಈಗಾಗಲೇ ಮೋಸ ಹೋಗಿದ್ದಾರೆ. ಅವರ ಒಂದು ಮುಗ್ಧತೆಯನ್ನು ಈಗಾಗಲೇ ರಮ್ಯಾ ಅನ್ನೋರು ಮತ್ತು ವಿನಾಯಕ್ ಕಾನ್ವೇರಿ ಅನ್ನೋರು ಎನ್ಕ್ಯಾಶ್ ಮಾಡಿಕೊಂಡು ಈಗಾಗಲೇ ಮೋಸ ಮಾಡಿದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರನ್ನು ಕೂಡಲೇ ಹಿಡಿದು ಅವರಿಗೆ ನ್ಯಾಯ ಕೊಡಿಸಿ ದುಡ್ಡನ್ನು ವಾಪಸ್ ಕೊಡಿಸಬೇಕು ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ನ ಕಳಿಕಳಿಯಾಗದೆ. ಹಾವೇರಿಯಿಂದ ರಮೇಶ್ ಬಸಪ್ಪ, ಹುಣಸಿಮರದ ಗ್ಯಾರಂಟಿ ನ್ಯೂಸ್.